ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಈ ಸಮಾಜವಾದ ಮತ್ತು ಜಾತ್ಯತೀತ ಪದ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಏನೋ ಆಕಾಶ ಬಿದ್ದ ರೀತಿ ರಿಯಾಕ್ಷನ್ಗಳನ್ನು ನೋಡ್ತಾ ಇದ್ದರೆ, ಕಾಂಗ್ರೆಸ್ ಅವರು ಸಂವಿಧಾನ ಪುಸ್ತಕವನ್ನು ಓದಿದಾರಾ ಇಲ್ಲ ಬರೀ ಜೋಬಲ್ಲಿ ಇಟ್ಕೊಳಕ್ಕೆ ಖಾಲಿ ಸಂವಿಧಾನ ಪುಸ್ತಕ ತಗೊಂಬಂದಿದ್ದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಜಾತ್ಯತೀತ ಅನ್ನೋ ಪದ, ಅದರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟು ಕೂಡ ಇವತ್ತು ಮಾಡಿದ್ದಾರೆ. ಮನುವಾದಿಗಳು ಅಂತ. ಅವನು ಯಾವ ಮನು ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯನವರ ಮನು ಇರಬೇಕನೋ. ನಮಗಂತೂ ಯಾವ ಮನುವಾದನೂ ಗೊತ್ತಿಲ್ಲ, ಮನುನೂ ಗೊತ್ತಿಲ್ಲ, ಅವನ ಪುಸ್ತಕನೂ ಓದಿಲ್ಲ. ನಾನು ಪಕ್ಕಾ ಆರ್ ಎಸ್ ಎಸ್ ಅವನು. ನಾನೇ ಓದಿಲ್ಲ. ಆ ಪುಸ್ತಕದ ಫ್ರಂಟ್ ಪೇಜು ನಾನು ನೋಡಿಲ್ಲ. ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಯಾವುದೋ ಮನುನ ಹಿಡ್ಕೊಂಡು ಆ ಸಿದ್ಧಾಂತವನ್ನು ನಮ್ಮ ಮೇಲೆ ಏರುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವಂತೂ ಫಾಲೋ ಮಾಡ್ತಾ ಇಲ್ಲ. ಏರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾತ್ಯತೀತ ಪದ ತೆಗಿಬೇಕು, ಅದು ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆದಂಗೆ, ಅಂಬೇಡ್ಕರ್ ಅವರ ವಿಚಾರಕ್ಕೆ ದ್ರೋಹ ಬಗೆದಂಗೆ ಅಂತ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರಲ್ಲ. ಆ ಸಂವಿಧಾನದ ಪುಸ್ತಕವನ್ನು ಈ ಕಾಂಗ್ರೆಸ್ ಅವರು ಓದಿದಾರಾ? ಫಸ್ಟು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪುಸ್ತಕದಲ್ಲಿ ಈ ಜಾತ್ಯತೀತ, ಈ ಸಮಾಜವಾದ ಎಲ್ಲಿದೆ? ಈ ಕಳ್ಳ ಕಾಂಗ್ರೆಸ್ ಅವರು ಅನ್ನೆಸೆಸರಿಯಾಗಿ ಅಂಬೇಡ್ಕರ್ನ ತರ್ತಾ ಇದ್ದಾರೆ. ಈ ಖರ್ಗೆ ಅವರು ಹೇಳ್ತಾರಲ್ಲ ಯಾವಾಗೂ, ಮರಿ ಖರ್ಗೆ ಅವರು ಎಲ್ಲ, ದೊಡ್ಡ ಖರ್ಗೆ ಅವರು ಎಲ್ಲರೂ ಕೂಡ, ಅದು ಯಾವ ಪೇಜಲ್ಲಿದೆ ಇದನ್ನು ನನಗೆ ತೋರಿಸ್ಲಿ ಅವರು. ಅಂಬೇಡ್ಕರ್ ಅವರ ಸಂವಿಧಾನದ ಕರಡು ಏನು 1950ರಲ್ಲಿ ಜನವರಿ 26 ಬಂತಲ್ಲ, ಅವಾಗ ಅದು ಅಕ್ಸೆಪ್ಟೆಡ್, ಅದನ್ನು ಅಕ್ಸೆಪ್ಟ್ ಮಾಡಿರ್ದು ಅವತ್ತು. ಆ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಎಲ್ಲಿದೆ, ಯಾವ ಪೇಜಲ್ಲಿದೆ, ಯಾವ ಲೈನಲ್ಲಿದೆ, ದಯವಿಟ್ಟು ಹುಡುಕಿ ಕೊಡಿ. ಕಾಂಗ್ರೆಸ್ ಅವರಿಗೆ ನನ್ನ ಮೊದಲ ಪ್ರಶ್ನೆ. ಎರಡನೇದು, ಈ ಜಾತ್ಯತೀತ ಪದ, ನಾನು ಜಾತಿ, ನಾನು ಒಕ್ಕಲಿಗ, ಐ ಆಮ್ ಎ ಒಕ್ಕಲಿಗ, ನಾನು ಜಾತಿವಾದಿನೇ, ಐ ಆಮ್ ಹಿಂದುತ್ವ, ಹಿಂದೂ, ನಾನು ಒಬ್ಬ ಹಿಂದೂ. ತಪ್ಪೇನು? ಬಿಟ್ಬಿಡ್ತೀರ ಹಂಗಾರೆ? ಈಗ ನಾನು ಜಾತ್ಯತೀತ ಅಂತ, ನಾನು ಎಲ್ಲಿ ತೀತನೇ ಇಲ್ಲಲ್ಲ. ನಾನು ಜಾತಿನೇ, ನಾನೊಂದು ಜಾತಿಯಲ್ಲಿ ಹುಟ್ಟಿದ್ದೀನಿ. ನೀವೇ ಕಳ್ಳರು, ಬಾಯಿ ಬಿಡ್ಕೊಂಡ್ರಿ. ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಜಾತಿ ಸಮೀಕ್ಷೆ ಆಗಬೇಕು, ಜಾತಿಗಳು ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು, ಸಂಖ್ಯೆ ಗೊತ್ತಾಗಬೇಕು ಅಂತ ನೀವೇ ಕಳ್ಳರು ಹೇಳಿದ್ರಿ ಜಾತಿಯವರು. ಹಂಗಾರೆ ಜಾತ್ಯತೀತ ಅಂದರೆ ಈ ಜಾತಿ ಸಮೀಕ್ಷೆ ಯಾಕೆ ಬೇಕು ನಿಮಗೆ? ಒಂದು ಕಡೆ ಜಾತಿ ಸಮೀಕ್ಷೆ ಬೇಕು ಅಂತ ಹೇಳೋರು ನೀವು, ಇನ್ನೊಂದು ಕಡೆ ಜಾತ್ಯತೀತ ಪದವನ್ನು ಸೇರಿಸ್ಬೇಕು ಅಂತ. ಯಾವಾಗ ಸೇರಿಸ್ತೀರಿ ನೀವು ಜಾತ್ಯತೀತ ಪದವನ್ನು? ಈ ಸಂವಿಧಾನದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಸಂವಿಧಾನ ಬದಲಾವಣೆ ಮಾಡಬಾರ್ದು, ಅದು ಅಂಬೇಡ್ಕರ್ಗೆ ಬರೆದಂಥ ದ್ರೋಹ, ಅದು ಹೆಂಗಿದೆಯೋ ಹಂಗೆ ಪಾಲನೆ ಮಾಡಬೇಕು ಅಂತ ಹೇಳ್ತಿರಲ್ಲ. ಜವಾಹರ್ಲಾಲ್ ನೆಹರು ಮೊದಲ ಬಾರಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದಂಥ ಮಹಾಪುರುಷ ಈ ದೇಶದಲ್ಲಿ, ಪುಣ್ಯಾತ್ಮ ಜವಾಹರ್ಲಾಲ್ ನೆಹರು. 1950ರಿಂದ 1964ನೇ ಇಸ್ವಿವರೆಗೂ, 50ರಿಂದ 64ನೇ ಇಸ್ವಿವರೆಗೂ ಫಸ್ಟ್ ಒಂದನೇ ತಿದ್ದುಪಡಿ
ಜವಾಹರ್ಲಾಲ್ ನೆಹರು 17 ಈ ಸಂವಿಧಾನ ಅಂಬೇಡ್ಕರ್ ಬರೆದ ಮೇಲೆ ಅದಕ್ಕೆ 17 ಬದಲಾವಣೆಗಳನ್ನು ತಿದ್ದುಪಡಿಯನ್ನು ಮಾಡಿದ್ದಾರೆ. ಯಾಕಪ್ಪ ಮಾಡಿದ್ರಿ? ಒರಿಜಿನಲ್ ಸಂವಿಧಾನವನ್ನು ತಿದ್ದಿದವರು ಯಾರು? ನೀವೇ ತಾನೇ ಫಸ್ಟು ದಾರಿ ಮಾಡಿಕೊಟ್ಟರು. ಅದಾದಮೇಲೆ ಇಂದಿರಾ ಗಾಂಧಿಯವರು 1966 1984ರವರೆಗೆ 26 ತಿದ್ದುಪಡಿಗಳು. ಜವಾಹರ್ಲಾಲ್ ನೆಹರು 17, ಈ ಮಹಾತಾಯಿ 26. ಅದು ಎಂತೆಂಥ ತಿದ್ದುಪಡಿ ಅಂತ ಹೇಳಿದ್ರೆ ಅಯ್ಯಪ್ಪ, ಆ ತಿದ್ದುಪಡಿಗಳನ್ನ ಕೇಳಿದ್ರೇ ಭಯ ಆಗ್ತೈತೆ. ಆ ಥರ ತಿದ್ದುಪಡಿ.